ವನ ಮಹೋತ್ಸವ ಹಾಗೂ ಅರಣ್ಯ ಇಲಾಖೆಯಿಂದ ಪರಿಸರ ರಕ್ಷಣೆಗೆ ಇರುವ ವಿವಿಧ ಯೋಜನೆ ಕುರಿತು ಭದ್ರಾವತಿ ವಲಯ ವಿಭಾಗದ ವಿಭಾಗ ಅರಣ್ಯಾಧಿಕಾರಿಗಳು ಅಂದರೆ ಡಿಎಫ್ಒ ಎಂವಿ ಆಶೀಶ್ ರೆಡ್ಡಿ ಅವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಇದೇ ತಿಂಗಳ 5ನೇ ತಾರೀಕು ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೀವಿ. ಈ ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತ ಆಗುವಂಥದ್ದಲ್ಲ. ನಿರಂತರವಾಗಿ ವರ್ಷಪೂರ್ತಿ ನಾವು ಪರಿಸರವನ್ನು ಕಾಯ್ದುಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಆದ್ರೂ ಕೂಡ ಅರಣ್ಯ ಇಲಾಖೆ ಈ ತಿಂಗಳ ಅಂತ್ಯದವರೆಗೂ ಕೂಡ ವನ ಮಹೋತ್ಸವದ ರೀತಿಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇರುತ್ತೆ. ಈ ವನ ಮಹೋತ್ಸವ ಮತ್ತು ಪರಿಸರದ ಜಾಗೃತಿಗೋಸ್ಕರವಾಗಿ ನಾವು ಇಂದು ಮಾತನಾಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯ ಭದ್ರಾವತಿ ವಿಭಾಗದ ವಿಭಾಗ ಅರಣ್ಯಾಧಿಕಾರಿಗಳಾದಂತಹ ಎಂವಿ ಆಶೀಶ್ ರೆಡ್ಡಿಯವರು. ಆಶೀಶ್ ರೆಡ್ಡಿಯವರು ಇಂದು ನಮ್ಮೊಂದಿಗೆ ಇದ್ದಾರೆ. ಆಶೀಶ್ ರೆಡ್ಡಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಮೂಲತಃ ಆಂಧ್ರದವರಾಗಿದ್ದು ಪ್ರಸ್ತುತ ತೆಲಂಗಾಣದಲ್ಲಿರುವಂಥ ಊರಿನವರು. ಆಶೀಶ್ ರೆಡ್ಡಿಯವರೇ, ತಮ್ಮ ಊರಿನ ಮಳೆಗೂ ಇಲ್ಲಿನ ಮಲೆನಾಡಿಗೂ ಯಾವ ರೀತಿಯ ವ್ಯತ್ಯಾಸವನ್ನು ನೋಡ್ತೀರಿ? ತಮ್ಮ ಊರು? ನನ್ನ ಊರು ಕರೀಂನಗರ್ ಸರ್. ಈಗ 2014 ಸ್ಟೇಟ್ ಡಿವೈಡ್ ಆದಮೇಲೆ ಈಗ ತೆಲಂಗಾಣ ಅಲ್ಲಿ ಬರ್ತಾ ಇದೆ. ಬಟ್ ತಾವು ಹೇಳ್ತಿದ್ದಂಗೆ ಮಳೆ ಆಗುವಂತ ಪ್ರದೇಶದಿಂದ ಬಂದಿದೆ. ಮಳೆ ಆಗುವಂತ ಪ್ರದೇಶ, ಅರಣ್ಯ ಇಲ್ಲದಿರುವ ಪ್ರದೇಶ. ಹೌದು, ಅರಣ್ಯ ತುಂಬಾ ಕಡಿಮೆ ಇರುವಂತ ಪ್ರದೇಶದಿಂದ ಭದ್ರಾವತಿ ವಲಯದ ವಿಭಾಗ ಅರಣ್ಯಾಧಿಕಾರಿಗಳಿಗೆ ಅಂದ್ರೆ ಡಿಎಫ್ಒ ಆಗಿ ನಮ್ಮ ಈ ಮಲೆನಾಡಿಗೆ ಬಂದಿದ್ದೀರಿ. ಅದರಲ್ಲೂ ಕೂಡ ಮಲೆನಾಡು ಅರಣ್ಯದ ಸ್ವರ್ಗ. ಹೌದು, ಪಶ್ಚಿಮ ಘಟ್ಟ ಪರಿಸರ ಮಡಿಲಲ್ಲೇ ಇಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿಗೆ ಬಂದಿದ್ದು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಅದೃಷ್ಟ ಅಂತ ಹೇಳ್ತಿದ್ದೀರಿ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಹೇಗೆ ನೋಡ್ತಿದ್ದೀರಿ? ಅಲ್ಲಿ ಈಗ ಮೊದಲನೇದಾಗಿ ಅಲ್ಲಿ ಮಳೆ ಆಗುವುದೇ ಒಂದು 60 ಸೆಂಟಿಮೀಟರ್ಸ್ ಆವರೇಜ್ ರೈನ್ಫಾಲ್ ಇದೆ. ಸೊ ಅದರಿಂದ ಈಗ ಅಲ್ಲಿ ಕಾಡಿನ ಸಂಪತ್ತಿ ಕೂಡ ಅದು ಬಯೋಡೈವರ್ಸಿಟಿ ಇರುವುದು ಸ್ವಲ್ಪ ಕಡಿಮೆ ಅಂತ ಅಲ್ಲಿ ಹೇಳ್ಬೋದು. ಇಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೇವೆ. ಇಲ್ಲಿ ಸುಮಾರು 7,000 ಬೇರೆ ಬೇರೆ ಸಸ್ಯ ಮತ್ತು ಜೀವ ಪ್ರಭೇದಗಳಿದ್ದಾವೆ. ಮತ್ತು ಎಲ್ಲ ರೀತಿಯ ವೆಟ್ ಎವರ್ ಗ್ರೀನ್ ಇಂದ ಹಿಡಿದು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತಂದರೆ ಇಲ್ಲೇ ಒಂದೇ ಕಡೆ ನಾವು ತುಂಬ ಬೇರೆ ಬೇರೆ ರೀತಿಯ ಫಾರೆಸ್ಟ್ ನಾವು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ಅಷ್ಟೇ ಒಂದು ಸಂಪತ್ತು ಕೂಡ ಈಗ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಏನು ಕರಿತೀವಿ, ಅದು ಕೂಡ ತುಂಬ ಇಲ್ಲಿ ನಾವು ಹೊಸ ರಿಸರ್ಚು ನಮ್ಮ ಇಂಡಿಯನ್ ನಾಲೆಜ್ ಸಿಸ್ಟಮಲ್ಲಿ ಅದರದ್ದು ಏನು ಮೆಡಿಕಲ್ ಬೆನಿಫಿಟ್ಸ್ ಇದ್ದಾವೋ ಅದೆಲ್ಲ ಕೂಡ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಇದೆಲ್ಲ ಕೂಡ ನಾವು ಕಾಪಾಡ್ಕೊಂಡು ಹೋಗಬೇಕು. ಮತ್ತು ನಮ್ಮ ಟ್ರೆಡಿಷ್ನಲ್ ನಾಲೆಜ್ ಸಿಸ್ಟಮ್ಗೆ ಇದೆಲ್ಲ ಕೂಡ ತುಂಬ ಒಂದು ಕೊಡುಗೆ ಅಂತ ಹೇಳ್ಬೋದು. ಇಲ್ಲಿ ಬಹಳ ವೈವಿಧ್ಯಮಯ ಅರಣ್ಯ ಪ್ರದೇಶಗಳಿವೆ, ವೈವಿಧ್ಯಮಯ ಪ್ರಾಣಿ ಪ್ರಭೇದಗಳಿವೆ, ವೈವಿಧ್ಯಮಯ ಜಲಪಾತಗಳಿವೆ. ಇದು ಒಂದು ರೀತಿಯಲ್ಲಿ ಸ್ವರ್ಗ ನಮ್ಮ ಶಿವಮೊಗ್ಗ ಜಿಲ್ಲೆ ಮಲೆನಾಡು. ಆದರೆ ಈ ಸ್ವರ್ಗವನ್ನು ಪ್ಲಾಸ್ಟಿಕ್ ಬಳಕೆಯ ಮುಖಾಂತರ ನಾವು ಎಲ್ಲೋ ತೊಂದರೆ ಕೊಡ್ತಿದ್ದೀವಿ ಅನ್ನೋ ಅನ್ಸೋದಿಲ್ವಾ ಆಶೀಶ್ ರೆಡ್ಡಿ ಅವರೇ? ಖಂಡಿತ ಸರ್. ಈಗ ನಾವೇ ಈಗ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರು ಕೂಡ ನಮ್ಮ ದೇಶದಲ್ಲಿ ಸುಮಾರು ಒಂದು 9 ಮಿಲಿಯನ್ ಟನ್ವರೆಗೂ ಕೂಡ ಪ್ಲಾಸ್ಟಿಕ್ ವೇಸ್ಟ್ ಒಂದು ವರ್ಷದಲ್ಲಿ ಅದು ಬಳಕೆ ಆಗ್ತಾ ಇದೆ ಮತ್ತು ಉತ್ಪನ್ನವಾಗ್ತಾ ಇದೆ ಅಂತ ಆಯ್ಕೆಗಳಿದ್ದಾವೆ. ಈ ರೀತಿ ಇಷ್ಟು ನಾವು ಪ್ಲಾಸ್ಟಿಕ್ನು ಯೂಸ್ ಮಾಡಿದ್ದಾಗ ಅದು ಪರಿಸರ ಮೇಲೆ ಒಂದು ವ್ಯತಿರಿಕ್ತ ಪ್ರಭಾವ ಅಂತೂ ಖಂಡಿತ ಇದ್ದೇ ಇರ್ತದೆ. ಸುಮಾರು ಸತಿ ನಾವು ಕಾಡು ಒಳಗಡೆ ಕೂಡ ಈ ಪ್ಲಾಂಟಿಂಗ್ಗೋಸ್ಕರ ಅಂತ ಗುಂಡಿಗಳನ್ನು ನೆಡಲಿಕ್ಕೆ ನೋಡ್ತಾ ಇದ್ದಾಗ ಅಲ್ಲಿ ಸಹ ಕೆಲವೊಂದು ಸತಿ ಎಸ್ಪೆಷಲಿ ರೋಡ್ ಸೈಡ್ ಪ್ಲಾಂಟಿಂಗ್ ಮಾಡುವಾಗ ಏನಾಗುತ್ತೆ, ನಾವು ಸುಮಾರು ಸತಿ ರೋಡ್ ಮೇಲೆ ಹೋಗ್ತಿದ್ದಾಗ ಪಕ್ಕಕ್ಕೆ ಕಸವನ್ನು ಬಿಸಾಡ್ತೀವಿ, ಅದು ಪ್ಲಾಸ್ಟಿಕ್ ಚೀಲ ಅಥವಾ ಏನಾದರೂ ಬಿಸಾಡ್ತೀವಿ. ಸೊ ನಾವು ಗುಂಡಿ ತೆಗಿಲಿಕ್ಕೆ ಇದು ನೋಡಿದ್ದಾಗ ಅಲ್ಲಿ ಪ್ಲಾಸ್ಟಿಕ್ ಸಿಗುವಂಥದ್ದು ಅಂದರೆ ಕಾಡು ಒಳಗಡೆ ಕೂಡ ಏನು ರೋಡ್ ಬದಿಯಲ್ಲಿ ಪ್ಲಾಸ್ಟಿಕ್ ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಉತ್ಪನ್ನವಾಗ್ತವೆ ಸರಿಯಾಗಿ ಡಿಸ್ಪೋಸ್ ಮಾಡದಿದ್ದಾಗ. ಅವು ಎಲ್ಲ ಕೂಡ ನಮ್ಮ ಅಂತರ್ಜಾಲಕ್ಕೆ ಈ ನೀರು ಏನು ಗ್ರೌಂಡ್ ವಾಟರ್ ಅಂತ ಹೇಳ್ತೀವಿ ಅದರೊಳಗಡೆ ಹೋಗ್ತಾ ಇದೆ ಅಂತ ನಾವು ನ್ಯೂಸ್ ಆರ್ಟಿಕಲ್ಸ್ ನೋಡ್ತಾ ಇದ್ದೇವೆ. ಮತ್ತು ಈ ಲ್ಯಾಂಡ್ ಫಿಲ್ಸ್ ಅಲ್ಲಿ ಎಲ್ಲ ಕೂಡ ಸರಿಯಾಗಿ ಸೆಗ್ರಿಗೇಟ್ ಆಗದೇನೆ ಅಲ್ಲಿ ಎಲ್ಲ ರೀತಿ ಗ್ರೌಂಡ್ ವಾಟರ್ ಎಲ್ಲ ಕೂಡ ಪೊಲ್ಯೂಷನ್ ಆಗ್ತಾ ಇದೆ ಆ ಪ್ಲಾಸ್ಟಿಕ್ಸಿಂದ ಅಂತ ಹೇಳಿ. ಮತ್ತು ಅದು ನಾವು ಬಂದ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿದ್ದಾಗ ಅದು ಎಲ್ಲ ರೀತಿ ಒಂದು ರಾಸಾಯನಿಕ ಪದಾರ್ಥಗಳು ಅದರಿಂದ ಉತ್ಪನ್ನವಾಗ್ತದೆ. ಸೊ ಇದು ಎಲ್ಲರಿಂದ ಕೂಡ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪರಿಸರ ಮಾಲಿನ್ಯ ಹೆಚ್ಚಾಗುವಂಥ
ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಪರಿಸರ ಮಾಲಿನ್ಯ ಮಾಡೋದ್ರ ಮುಖಾಂತರ ಅರಣ್ಯವನ್ನು ನಾಶಪಡಿಸುವಂತ ಸಾಧ್ಯತೆ ಇರುತ್ತೆ? ಇಲ್ಲ, ಖಂಡಿತ. ಬಿಕಾಸ್ ಪರಿಸರ ಮತ್ತೆ ಅರಣ್ಯ ಅದು ಬೇರೆ ಬೇರೆ ಅಲ್ಲ. ನಾವು ಏನೇ ಪರಿಸರ ಮಾಲಿನ್ಯ ಮಾಡಿದ್ರೆ ಅದು ಅರಣ್ಯ ಮೇಲೆ ಕೂಡ ಅದರ ಪ್ರಭಾವ ಖಂಡಿತ ಇದ್ದೇ ಇರ್ತದೆ. ಈಗ ಈ ಪ್ಲಾಸ್ಟಿಕ್ ಡಿಸ್ಪೋಸಲ್ ಸುಮಾರು ಸತಿ ಸರಿಯಾಗಿ ಡಿಸ್ಪೋಸ್ ಮಾಡದಿದ್ರೆ ಈ ನದಿ ಬದಿಯಲ್ಲಿ ಅದನ್ನು ಬಿಸಾಡುವುದು ಕಂಡು ಬರ್ತಾ ಇತ್ತು. ಈಗ ನಾನು ಮುಂಚೆ ಕುಂದಾಪುರ DFO ಆಗಿದ್ದಾಗ ಅಲ್ಲಿ ಕೆಲವೊಂದು ಕಡೆ ಸರಿಯಾಗಿ ಡಿಸ್ಪೋಸ್ ಮಾಡದಿದ್ದಾಗ ಆ ನದಿ ಪಕ್ಕಕ್ಕೆ ಅದು ದಂಡೆ ಮೇಲೆ ಅಲ್ಲಿ ಬಿಸಾಡಿದ್ದಾಗ ಮಳೆ ಜಾಸ್ತಿ ಆಗಿದ್ದಾಗ ಆ ನದಿ ಒಳಗಡೆ ನೀರಿನ ಲೆವೆಲ್ ಅದು ಮೇಲಕ್ಕೆ ಹೋಗಿದ್ದಾಗ ಆ ಪ್ಲಾಸ್ಟಿಕ್ ಎಲ್ಲ ಕೂಡ ಆ ನದಿ ಒಳಗಡೆ ಅದು ಒಂದು ರೀತಿ ಕೊಚ್ಕೊಂಡು ಒಳಗಡೆ ಎಲ್ಲ ಸೇರ್ಕೊಂತದೆ. ಅದು ಸಮುದ್ರಕ್ಕೆ ಕೂಡ ಸೇರುತ್ತೆ. ಆಮೇಲೆ ಸಮುದ್ರದಿಂದ ಅದು ಮತ್ತೆ ರಿವರ್ಸ್ ಟೈಡ್ಸಲ್ಲಿ ಅದು ಎಲ್ಲ ಕೂಡ ಬೀಚಸ್ ಅಲ್ಲಿ ಮೇಲೆ ಎಲ್ಲ ಸೇರ್ಕೊಳ್ಳುತ್ತೆ. ಸೊ ಆ ರೀತಿ ಸೇರ್ಕೊಂಡಿದ್ದಾಗ ಈ ಆಲಿವ್ ರಿಡ್ಲಿ ಟರ್ಟಲ್ಸ್ ಅದೆಲ್ಲ ಕೂಡ ಅಲ್ಲಿ ನೆಸ್ಟಿಂಗ್ಗೆ ಬಂದಾಗ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದ್ದಾಗ ಬೀಚ್ ಮೇಲೆ ಅದಕ್ಕೆ ತುಂಬಾ ತೊಂದರೆ ಉಂಟಾಗುತ್ತೆ. ಇಂಥದ್ದೆಲ್ಲ ಸಮಸ್ಯೆಗಳು ಉತ್ಪನ್ನವಾಗ್ತಾ ಇದೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ಕು ಕೂಡ ನಮ್ಮ ಒಂದು ಅರಣ್ಯೀಕರಣ ಇರ್ಬೋದು ಅಥವಾ ನಮ್ಮ ಒಂದು ಪರಿಸರವನ್ನು ನಾಶ ಮಾಡುವುದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇರೋದ್ರಿಂದಾನೆ ಹೌದು ಈ ಸಾರಿ ವಿಶ್ವಸಂಸ್ಥೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತ ಒಂದು ಧ್ಯೇಯವಾಕ್ಯವನ್ನು ಹೇಳಿಬಿಟ್ಟಿದೆ. ಹೌದು ಹೌದು. ಸೊ ನಾವು ಎಲ್ಲರೂ ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಆದಷ್ಟು ಕಡಿಮೆ ಮಾಡಬೇಕು, ಮತ್ತು ಅದಕ್ಕೆ ನಮ್ಮ ಕಡೆಯಿಂದ ಏನೇನು ನಾವು ದೈನಂದಿನ ಜೀವನದಲ್ಲಿ ನಮ್ಮ ಕಡೆಯಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ ಏನೇನು ನಾವು ಸ್ಟೆಪ್ಸ್ ತಗೋಬಹುದು ಅದೆಲ್ಲ ಕೂಡ ತಗೋಬೇಕಂತ ಒಂದು ಕರೆ ಈ ದಿನದಂದು ವಿಶ್ವ ಪರಿಸರ ದಿನದಂದು ಕೊಟ್ಟಿದ್ದಾರೆ. ಹೌದು, ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಒಂದು ರಾಷ್ಟ್ರವನ್ನ ಇಲ್ಲ ಜಗತ್ತನ್ನ ಕಟ್ಟೋಣ ಅನ್ನುವಂತಹದ್ದು ಈ ಸಾರಿಯ ಒಂದು ಮುಖ್ಯವಾದಂತಹ ಧ್ಯೇಯವಾಕ್ಯವೂ ಕೂಡ ಆಗಿದೆ. ಹೌದು. ಈ ಪ್ಲಾಸ್ಟಿಕ್ ಮುಕ್ತವು ಈ ಸಾರಿಯ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಿದ್ದಾಯಿತು. ಇನ್ನು ಆಶೀಶ್ ರೆಡ್ಡಿ ಅವರೇ, ತಾವು ವಿಭಾಗ ಅರಣ್ಯಾಧಿಕಾರಿಗಳಾಗಿರೋದ್ರಿಂದ ನಮ್ಮ ಕೇಳುಗರಿಗೆ ಅರಣ್ಯೀಕರಣವನ್ನ ಮಾಡಿ ಪರಿಸರವನ್ನು ಉಳಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಖಂಡಿತ. ಈಗ ನಮ್ಮ ಒಂದು ಸಾರ್ವಜನಿಕರು ಇದ್ದಾರೆ ಅಂತಂದ್ರೆ ಅರಣ್ಯವನ್ನು ಬೆಳೆಸೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ, ನಮ್ದು ಅಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಪ್ಪ. ಹಾಗೆ ನಮ್ಮ ಜವಾಬ್ದಾರಿ ಅಲ್ವಾ ಅದು? ಇಲ್ಲ ಇಲ್ಲ. ಈಗ ಪರಿಸರವನ್ನು ಉಳಿಸುವುದು ಮತ್ತು ಕಾಡನ್ನು ಬೆಳೆಸುವುದು ಎಲ್ಲರ ಹೊಣೆ ಆಗುತ್ತೆ. ಈಗಿನ ಕಾಲದಲ್ಲಂತೂ ನಮ್ಮ ಜಮೀನಲ್ಲಿ ನಾವು ಆದಷ್ಟು ಎಲ್ಲೆಲ್ಲಿ ಜಾಗ ಇರುವಂಥ ಕಡೆ ಗಿಡಗಳನ್ನು ನೆಟ್ಟಿದ್ದಾಗ, ಅದನ್ನು ಪೋಷಣೆ ಮಾಡಿಕೊಂಡಿದ್ದಾಗ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಒಂದು ರೀತಿ ಮಾದರಿಯಾಗಿ ಅವರಿಗೆ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಒಂದು ಕೊಡುಗೆ ಕೊಡುವಂಥ ವಿಷಯ ಆಗುತ್ತೆ. ಬಟ್ ಅದಲ್ಲದೆ ಅವರಿಗೆ ಪರ್ಸನಲ್ ಆಗಿ ಕೂಡ ಕೆಲವೊಂದು ಮಾನಿಟರಿ ಬೆನಿಫಿಟ್ಸ್ ಇದೆ. ಇಲ್ಲೇ ಸಾಮಾನ್ಯವಾಗಿ ಬರುವಂತದ್ದು ನಾವು ಕೆಲವೊಂದು ಆದರ್ಶಗಳು ಅಂತ ಹೇಳ್ಬಿಡ್ತೀವಿ, ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು, ಸಮಾಜಕ್ಕೆ ಆದರ್ಶಪ್ರಾಯರಾಗಿರ್ಬೇಕು, ಈ ತರ ಎಲ್ಲ ಹೇಳಿದಾಗ ಅವ್ರು ಮೊದಲನೇದಾಗಿ ಕೇಳೋದು ನನಗೇನು ಅನುಕೂಲ ಇದೆ ಅಂತ. ಅವರಿಗೆ ಪರ್ಸನಲ್ ಆಗಿ ಕೂಡ ಬೆನಿಫಿಟ್ ಕೊಡುವಂತ ಸ್ಕೀಮ್ಸ್ ಇದ್ದಾವೆ. ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಒಳ್ಳೆಯ ಸ್ಕೀಮ್ ಇದೆ. ಅದರಲ್ಲಿ ಸಾರ್ವಜನಿಕರು ಒಂದು 10 ರೂಪಾಯಿಗೆ ಅವರು ಆ ಸ್ಕೀಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ಅವರಿಗೆ 1 ಏಕರ್ನಲ್ಲಿ 400 ಸಸಿವರೆಗೂ ಅವರು ನೆಡ್ಬೋದು. ಅದು ನೆಟ್ಟಾದ್ಮೇಲೆ ಮೊದಲನೇ ವರ್ಷ ಅವು ಎಲ್ಲ ಬದುಕಿದ್ದಾಗ ಪ್ರತಿಯೊಂದು ಸಸಿಗೆ ಅವರಿಗೆ 35 ರೂಪಾಯಿ ಸಿಗುತ್ತೆ, ಒಂದು ಸಸಿಗೆ, 1 ವರ್ಷ ಸಸಿಗೆ. ಆಮೇಲೆ 2ನೇ ವರ್ಷ ಕೂಡ ಅದು ಬದುಕಿದ್ರೆ ಅವ್ರಿಗೆ ಪ್ರತಿ ಸಸಿಗೆ ಇನ್ನೊಂದು 40 ರೂಪಾಯಿ ಸಿಗುತ್ತೆ. ಅದೇ ರೀತಿ 3ನೇ ವರ್ಷ ಕೂಡ ಅದು ಅವರು ಕಾಪಾಡ್ಕೊಂಡು ಬಂದಿದ್ದಾಗ ಅದು ಬದುಕಿದ್ದಾಗ 50 ರೂಪಾಯಿ 3ನೇ ವರ್ಷಕ್ಕೆ ಸಿಗುತ್ತೆ. ಸೊ ಈ 3 ವರ್ಷಕ್ಕೆ ನಾವು ಒಟ್ಟಾರೆ ಸೇರಿಸಿದ್ದಾಗ 35 + 40 + 50 125 ರೂಪಾಯಿ ಅವರಿಗೆ 1 ಸಸಿಗೆ ಸಿಗುತ್ತೆ. ಆ ರೀತಿ ನಾವು ನೋಡಿದ್ರೆ 400 ಸಸಿಯನ್ನು ಹಾಕಿದ್ದಾಗ ಅವರಿಗೆ 3ನೇ ವರ್ಷಕ್ಕೆ 50,000 ರೂಪಾಯಿ ಸರ್ಕಾರದಿಂದ ಸಿಗುವಂತ ಒಂದು ಒಳ್ಳೆಯ ಅವಕಾಶ ನಾವು ಈ ಸ್ಕೀಮಲ್ಲಿ ಎಲ್ಲ ಸಾರ್ವಜನಿಕರು ಪಡೆಯಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರದ್ದೇ ತೋಟ, ಹೌದು, ಅವರದ್ದೇ ಸಸಿ, ಹೌದು, ಆದರೆ ಸರ್ಕಾರ ಅವರಿಗೆ ಸಸಿಯನ್ನು ಒದಗಿಸುತ್ತೆ, ಹೌದು, ಬೆಳೆಸಿದ್ದಕ್ಕೆ ಹಣವನ್ನು ಕೊಡುತ್ತೆ. ಆಮೇಲೆ ಕಟಾವಿಗೆ ಬಂದಾಗ ಏನಾದ್ರು ಶೇರ್ ಕೇಳ್ಬಿಡ್ತೀರಾ? ಇಲ್ಲ ಇಲ್ಲ, ಏನು ಶೇರ್ ಇಲ್ಲ. ಅದೆಲ್ಲ ಕೂಡ ಅದರಿಂದ ಏನು ಫಲಿತ ಅಥವಾ ಏನು ಬೆನಿಫಿಟ್ ಸಿಗುತ್ತೋ ಅದೆಲ್ಲ ಕೂಡ ಅವ್ರಿಗೇನೆ ಸೇರುತ್ತೆ. ಈಗ ಇಲ್ಲಿ ನೀವು ತಾವು ಹೇಳ್ತಾ ಇರೋ ಪ್ರಕಾರದಲ್ಲಿ ಈ ಥರದಲ್ಲಿ 1 ಹೆಕ್ಟೇರ್ ಅಂದರೆ 1 ಎಕರೆ ಪ್ರದೇಶಕ್ಕೆ
400 ಸಸಿಯನ್ನ ಅರಣ್ಯ ಇಲಾಖೆಯ ನರ್ಸರಿಯಿಂದ ಪಡ್ಕೋಬಹುದು ಅಂತ ಹೇಳ್ತಿದ್ದೀರಿ. ಹೌದು, ಹೌದು. ಈಗ ಒಂದೊಂದು ಸಸಿಗೆ ಎಷ್ಟು ಹಣ ಅಂತ ಏನಾದರೂ ನೀವು ಚಾರ್ಜ್ ಮಾಡ್ತೀರಾ? ಅವರು ಪ್ರೈವೇಟ್ ಇಂದ ಕೂಡ ಅವರು ಸಸಿಗಳನ್ನು ತಗೊಂಡು ಹಾಕ್ಬೋದು, ಸೊ ರೆಸ್ಟ್ರಿಕ್ಷನ್ ಏನಿಲ್ಲ. ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನರ್ಸರಿಗಳಲ್ಲೇ RSPD ಅಂತ ಒಂದು ಸ್ಕೀಮ್ ಇದೆ, ರೇಸಿಂಗ್ ಆಫ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ. ಅಂದ್ರೆ ಯಾರೇ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ನೀಡುವಂತ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ಒಂದು 3 ಅಳತೆಗಳಲ್ಲಿ ಅವರಿಗೆ ಸಸಿಗಳನ್ನು ನೀಡ್ತೇವೆ. ಈಗ ಅದರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಬ್ಯಾಗ್ ಅಲ್ಲಿ ಬರುವಂತದ್ದು ಬರೀ ₹2 ಅವರಿಗೆ ಸಿಗುತ್ತೆ. 5x8 ಬ್ಯಾಗ್ ಅಂತ ಇರುತ್ತೆ. ಅಂದ್ರೆ 5x8 ಬ್ಯಾಗ್ ಅಂತಂದ್ರೆ ಸಾಮಾನ್ಯವಾಗಿ ಒಂದು 4 ತಿಂಗಳು ಆಗಿರ್ಬೋದು ಆ ಸಸಿ ಬೆಳೆಸುವುದು. 4 ತಿಂಗಳು ಸಸಿ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಸೈಜ್ ಇದೆ 6x9 ಅಂತ, ಅದು ಒಂದು 6 ತಿಂಗಳು ಅಂತ ಇರ್ಬೋದು. ಅದಕ್ಕೆ ₹3 ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಆಮೇಲೆ ಇನ್ನೊಂದು 8 ತಿಂಗಳು ಬೆಳೆದಿದ್ದಂಥ ಸಸಿ ಅದು ₹6 ಸಿಗುತ್ತೆ. ಸೊ ಈ ರೀತಿ 3 ಅಳತೆಗಳಲ್ಲಿ ₹2, ₹3, ₹6 ಅಂತ ತುಂಬಾ ಕಡಿಮೆ ದರದಲ್ಲಿ, ಈಗ ಮಾರ್ಕೆಟ್ ಜೊತೆ ನಾವು ಹೋಲಿಸ್ಕೊಂಡಿದ್ದಾಗ ಸುಮಾರು ಒಂದು 10% ಇರ್ಬೋದು. ಈಗ ಮಾರ್ಕೆಟ್ ಅಲ್ಲಿ ನಾವು ಏನೇ ಒಂದು ಅಂತಂದ್ರೂ ₹50 ಪ್ರದೇಶಗಳಿಗೆ ಹೋದ್ರೆ ಒಂದು ತುಳಸಿ ಗಿಡ ತಗೋಬೇಕು ಅಂತಂದ್ರೆ ₹30 ಕೊಡ್ಬೇಕು. ಹೌದು 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 ಹೌದು. ಇಲ್ಲಿ ಕೂಡ ನಾವು ಏನಾದ್ರೂ ಹೂವಿನ ಗಿಡ ತಗೋಬೇಕಂದಾಗ ಸುಮಾರು ಒಂದು ₹60 ಅಂತ ಎಲ್ಲ ಪ್ರೈವೇಟ್ ನರ್ಸರಿನಲ್ಲಿ ಕೇಳ್ತಾರೆ. ಸೊ ಅದರಿಂದ ಹೋಲಿಸ್ಕೊಂಡಿದ್ರೆ ತುಂಬಾ ಕಡಿಮೆ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ. ಮತ್ತೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡುವಂತ ಈಗ ಶ್ರೀಗಂಧ ಸಸಿ ಇರಬಹುದು ಅಥವಾ ಒಳ್ಳೆಯ ಟೀಕ್ ಮತ್ತೆ ಸಿಲ್ವರ್ ಓಕ್ ಸಸಿ, ಅದು ಸಾಮಾನ್ಯವಾಗಿ ಪ್ರೈವೇಟ್ ನರ್ಸರಿಗಳಲ್ಲಿ ಸಿಗಲ್ಲ. ಹೌದು, ಶ್ರೀಗಂಧನೂ ಸಿಗೋದಿಲ್ಲ, ಟೀಕು ಸಿಗೋದಿಲ್ಲ. ಹೌದು, ಸಿಲ್ವರ್ ಓಕ್ ಕೂಡ ಸಾಮಾನ್ಯವಾಗಿ ಒಳ್ಳೆಯ ಸೀಡ್ಲಿಂಗ್ ಪ್ರೈವೇಟ್ ನರ್ಸರಿಗಳಲ್ಲಿ ಸಿಗಲ್ಲ. ಇಲ್ಲಿ ನೀವು ಪ್ರೈವೇಟ್ ನಲ್ಲೂ ತಗೋಬಹುದು, ಗವರ್ಮೆಂಟ್ ನಲ್ಲೂ ತಗೋಬಹುದು ಅಂತಂದ್ರೆ, ಈಗ 400 ಸಸಿಯನ್ನ ಅವನು ಪ್ರೈವೇಟ್ ನಲ್ಲಿ ತಗೊಂಡು ಅವನ ಒಂದು ತೋಟದಲ್ಲಿ ಹಾಕಿದ್ರು ಕೂಡ ನೀವು ಈ ಒಂದು ಹಣವನ್ನ ಕೊಡ್ತೀರಿ. ಹೌದು, ಆದ್ರೆ ಇದಕ್ಕೊಂದು ಪ್ರೊಸೀಜರ್ ಇರ್ಬೇಕಲ್ಲ. ಪ್ರೊಸೀಜರ್ ಅದು ಈಗ ನಾನೇನು ರಿಜಿಸ್ಟ್ರೇಷನ್ ಫೀ ಅಂತ ಹೇಳಿದ್ದೀನೋ ಆ ₹10 ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಆ ಯೋಜನೆಯಲ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವರ ಹೆಸರು, ಅವ್ರ ಅಡ್ರೆಸ್, ಆಮೇಲೆ ಅವರದು ಪಟ್ಟಸ್ಥಳ ಎಲ್ಲಿ ಹಾಕ್ಬೇಕಂತ ಅನ್ಕೊಂತಿದ್ದಾರೋ ಆ ಜಾಗದ RTC, ಆಮೇಲೆ ಒಂದು ಫೋಟೋ, ಇದನ್ನು ಫಿಲ್ ಮಾಡಿ ಆ ₹10 ಜೊತೆ ನಮ್ಮ ರೇಂಜ್ ಆಫೀಸ್ ಅಲ್ಲಿ ಕೊಟ್ಟಿದ್ದಾಗ ಅಲ್ಲಿ ಅವರದು ರಿಜಿಸ್ಟ್ರೇಷನ್ ಆಗುತ್ತೆ ಆ ಸ್ಕೀಮ್ ಒಳಗಡೆ. ಅಂದ್ರೆ ರೇಂಜ್ ಆಫೀಸ್ಗೆ ಹೋಗಬೇಕು. ಹೌದು, ಅವ್ರು ಯಾವ ಸ್ಕೀಮ್ ನಲ್ಲಿ ತಾನು ತಗೋತೀನಿ ಅಂತ ಹೇಳಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ನಾನು ರಿಜಿಸ್ಟ್ರೇಷನ್ ಆಗ್ಬೇಕಂತ ಬಂದಿದ್ದೇನೆ ಅಂತ ಹೇಳಿದಾಗ ಆ ಫಾರ್ಮ್ ಕೊಡ್ತಾರೋ, ಆ ಫಾರ್ಮ್ ಜೊತೆ ಈ ಕೆಲವೊಂದು ಡಾಕ್ಯುಮೆಂಟ್ಸ್ ನಾನು ಹೇಳಿದ್ದೀನೋ ಅದನ್ನು ಸಬ್ಮಿಟ್ ಮಾಡಿದಾಗ ಅವರು ರಿಜಿಸ್ಟರ್ ಆಗ್ತಾರೆ. ಅಂದ್ರೆ ನಮ್ಮ ಯಾವುದೇ ರೈತರು ಇರಬಹುದು, ಇಲ್ಲ ಜಮೀನು ಇರುವಂತವ್ರು ಇರಬಹುದು, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ನಾನು 1 ಎಕರೆಯಲ್ಲೋ 2 ಎಕರೆಯಲ್ಲೋ ಇಲ್ಲ, ಮತ್ತೆ ಏನಾದ್ರು ರೆಸ್ಟ್ರಿಕ್ಷನ್ ಇದೆಯಾ? ಇಲ್ಲ, ರೆಸ್ಟ್ರಿಕ್ಷನ್ ಏನಿಲ್ಲ. ಅಂದ್ರೆ ನಾನು 5 ಎಕರೆ ಹಾಕ್ತೀನಿ ಅಂದ್ರೂ ಕೊಡ್ತೀವಿ. ರೆಸ್ಟ್ರಿಕ್ಷನ್ ಅಂದ್ರೆ ಫಸ್ಟ್ ₹10 ಕೊಟ್ಬಿಟ್ಟು RTC ಅನ್ನ ಕೊಟ್ಟು, ಆಮೇಲೆ ಲ್ಯಾಂಡ್ ಏನಾದ್ರು ಲೊಕೇಶನ್ ಏನಾದ್ರು ಹಾಕ್ಬೇಕಾಗುತ್ತೆ, RTC ಕೊಡ್ಬೇಕಾಗುತ್ತೆ. ಅದು ಒಡೆತನ ಅವರ ಹೆಸರಿಗೆ ಇದಂತ ಹೇಳಿ ತೋರಿಸಿದ್ರೆ ತಾವು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋತೀರಿ. ಆಮೇಲೆ 400 ಸಸಿಯನ್ನು ನಾನು ನೆಟ್ಟಿದ್ದೀನಿ. ಆದಷ್ಟು ಅವರು ಸೀಡ್ಲಿಂಗ್ಸ್ ಕೂಡ ನಮ್ಮ ನರ್ಸರಿಯಿಂದಾನೇ ಪಡೆದುಕೊಂಡಿದ್ರೆ ಒಳ್ಳೇದು. ಏಕೆಂತಂದ್ರೆ ಅದು ರಿಯಾಯಿತಿ ದರದಲ್ಲಿ ಸಿಗ್ತವೆ. ಮತ್ತೆ ಇನ್ನೊಂದೇನಂತಂದ್ರೆ ಇದು ಹಾರ್ಟಿಕಲ್ಚರ್ ಸ್ಪೀಶೀಸ್ಗೆ ಅನ್ವಯವಾಗಲ್ಲ. ಅಂದ್ರೆ ಕೋಕೋನಟ್ ಅಥವಾ ಗ್ರಾಫ್ಟೆಡ್ ಮ್ಯಾಂಗೋ ಅಥವಾ ಈ ಸಪೋಟ ಅದು ಬೆಳೆಸಿದ್ರೆ ಅದಕ್ಕೆ ಇದು ಅನ್ವಯವಾಗಲ್ಲ. ಅದಕ್ಕಾಗಿ ಫಾರೆಸ್ಟ್ರಿ ಸ್ಪೀಶೀಸ್ ಇರಬೇಕಾಗಿ ಅದಕ್ಕಾಗಿ ಆದಷ್ಟು ಈಗ ಅವರಿಗೆ ರಿಯಾಯಿತಿ ದರದಲ್ಲೇ ಕೊಡ್ತಾ ಇದಿರುವುದರಿಂದ ಈಗ ನೇರಳೆ ತಗೋಬಹುದು, ನಮ್ಮ ನರ್ಸರಿ ಸಿಗುತ್ತೋ ಅದನ್ನ ತಗೋಬಹುದು. ಬಟ್ ನರ್ಸರಿಯಲ್ಲಿ ಸೀಡ್ಲಿಂಗ್ ತಗೊಳ್ಳೋವಾಗ್ಲೂ ಕೂಡ ಅವ್ರು RTC ಕೊಡ್ಬೇಕಾಗುತ್ತಲ್ವಾ? ಕೊಡ್ಬೇಕಾಗುತ್ತೆ, ಅಂದ್ರೆ ರಿಜಿಸ್ಟ್ರೇಷನ್ಗೆ ಬೇಕೇ. ಇದಲ್ಲ, ಇದು ಯೋಜನೆ ಆಯ್ತು. ಈಗ ಸುಮ್ಮನೆ ನಾನು ಆರ್ಡಿನರಿಯಾಗಿ ಒಂದು 10 ಸಸಿಯನ್ನು ತರ್ತೀನಿ ಅಂತಂದ್ರೂ ಕೂಡ ಆವಾಗ ಅದು RTC ಕಾಪಿ ಒಂದು ಕೊಡ್ಬೇಕಷ್ಟೇ, ಬಟ್ ರಿಜಿಸ್ಟ್ರೇಷನ್ ಏನ್ ಬೇಕಾಗಿಲ್ಲ. ಅಂದ್ರೆ ಈ ಯೋಜನೆಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಅವರು ₹10 ದುಡ್ಡು ಕಟ್ಟಿ ರೇಂಜ್ ಆಫೀಸ್ ನಲ್ಲೇನೆ ಹೋಗಿ ರಿಜಿಸ್ಟರ್ ಮಾಡಬೇಕು. ಆವಾಗ 400 ಸಸಿಯನ್ನ ನೆಡ್ತೀನಿ ನಾವು 1 ಎಕರೆಯಲ್ಲಿ. ಅದರಲ್ಲಿ ಒಂದು 15-20 ಸತ್ತೋಗಿದ್ದಾಗ ಆ ವರ್ಷಕ್ಕೆ ಅವರಿಗೆ ಈ ಇನ್ಸೆಂಟಿವ್ ಸಿಗದೇ ಇದ್ರು ಕೂಡ ಬರುವ ವರ್ಷ ಮತ್ತೆ ಅವರು ಮತ್ತೆ ಯಾವುದು ಈಗ ಸತ್ತೋಗಿದ್ದ ಅದನ್ನು ರೀಪ್ಲೇಸ್ ಮಾಡಲಿಕ್ಕೆ
ರಿಯಾಯಿತಿ ದರದಲ್ಲಿ ಮತ್ತೆ ಸಸಿಗಳನ್ನು ತಗೋಬಹುದು. ಸಸಿಗಳನ್ನು ತಗೊಂಡು ಅಲ್ಲಿಂದ ಮತ್ತೆ ತಿರ್ಗಾ ಈ 15 ರೂಪಾಯಿ 35 ರೂಪಾಯಿಂದ ಕಾನ್ಸೆಪ್ಟ್ ಶುರು ಆಗುತ್ತಾ? ಇಲ್ಲ, ಶುರು ಆಗುತ್ತೆ. ಬಟ್ ಅದಕ್ಕೆ ಮತ್ತೆ ಸಪರೇಟ್ ಆಗಿ ಅಪ್ಲಿಕೇಶನ್ ಕೊಡಬೇಕು. ನಮ್ಮ ತೋಟದಲ್ಲಿ ನಾನು 400 ಹಾಕಿದ್ದೆ, ಒಂದು 25-30 ಹೋಯ್ತು. ಅದನ್ನ ಈ ವರ್ಷ ಮತ್ತೆ ಪುನಃ ನಾನು ನಾಟಿ ಮಾಡ್ತಿದ್ದೀನಿ ಅಂತ ಹೇಳಿ ಆ ರೀತಿ ಮಾಡ್ಕೋಬಹುದು. ಇದರಿಂದ ಬಹಳ ಅನುಕೂಲ ಆಗುತ್ತಲ್ಲ ಆಶೀಶ್ ರೆಡ್ಡಿ ಅವರೇ? ತುಂಬಾ ಅನುಕೂಲ ಆಗುತ್ತೆ. ಒಂದು ಸರ್ಕಾರದಿಂದ ಬರೋ ದುಡ್ಡು, ಹೌದು ಹೌದು, ಅವನ ತೋಟನೇ ಒಂದು. ಆಮೇಲೆ ಮರ ಬೆಳೆದಾಗ್ಲೂ ಕೂಡ ಆದಾಯ ಬರೋದು ಅವನಿಗೇನೆ. ಖಂಡಿತ. ಮತ್ತೆ ಅವರು ಈ ಫಾಸ್ಟ್ ಗ್ರೋಯಿಂಗ್ ಸ್ಪೀಶೀಸ್ ನೆಟ್ಟಿದ್ರೆ, ಈಗ ಹೆಬ್ಬೇವು ಇರಬಹುದು ಅಥವಾ ಈ ಸಿಲ್ವರ್ ಓಕ್ ಇರಬಹುದು, ಅವೆಲ್ಲ ಕೂಡ ಒಂದು 10 ವರ್ಷ ಒಳಗಡೆ ಅವರಿಗೆ ಒಂದು ಬೆಳವಣಿಗೆ ಚೆನ್ನಾಗಿ ಆಗಿ ಅದಕ್ಕೆ ಕಟಾವಣೆ ಆದ್ಮೇಲೆ ಒಳ್ಳೆ ಬೆಲೆ ಸಿಗುವಂತ ಒಂದು ಸ್ಪೀಶೀಸ್ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ಲಾಂಗ್ ಟರ್ಮ್ ಅವರಿಗೆ ಇಂಟ್ರೆಸ್ಟ್ ಇದ್ರೆ ಆವಾಗ ಟೀಕ್ ಮತ್ತೆ ಈ ಸ್ಯಾಂಡಲ್ ಕೂಡ, ಕೆಲವೊಂದು ಶ್ರೀಗಂಧ ಕೂಡ ಸಸಿಗಳನ್ನು ಹಾಕ್ತಾರೆ. ಸೊ ಅಂಥದ್ದು ಸಸಿಗಳನ್ನು ಹಾಕಿ ಒಂದು ಒಳ್ಳೆ ಅವರಿಗೆ ಪ್ರತಿಫಲ ಸಿಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಮಗೆ ಈಗ ಮಲೆನಾಡಿನಲ್ಲಿ ಅಡಿಕೆ ಬಹಳ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರೋದ್ರಿಂದ ಅವರಿಗೆ ಅಡಿಕೆ ತೋಟವನ್ನು ಬಿಟ್ಟು ಬೇರೆ ಇನ್ನೊಂದಿಷ್ಟು ಜಾಗ ಇದೆ ಅಂತಂದ್ರೂ ಕೂಡ ಅದರಲ್ಲಿ ಈ ರೀತಿ ಯೋಜನೆ ಮಾಡಬಹುದು. ಯಾಕಂದ್ರೆ ಅಡಿಕೆಗೂ ಕೂಡ 7 ವರ್ಷ ಕಾಯ್ಬೇಕು ಅವರು. ಹೌದು ಹೌದು. ಮತ್ತೆ ಅದು ಈ ಗದ್ದೆ ಬದಿಯಲ್ಲಿ ಈಗೇನು ಆ ದಂಡೆ ರೀತಿ ನಾವು ಕಟ್ತೀವೋ ಅಲ್ಲಿ ನಾವು ನೆಡ್ಲಿಕ್ಕೆ ಅಂತೂ ಜಾಗ ಇದ್ದೇ ಇರ್ತದೆ. ಹೌದು, ಗದ್ದೆ ಬದುವಿನ ಮೇಲೆ ಹಾಕೊಂಡ್ರೆ, ಹೌದು ಬದುವಿನ ಮೇಲೆ ಅವರಿಗೆ 2 ಥರದ ಲಾಭ ಆಗುತ್ತೆ. ಖಂಡಿತ. ಈಗ ಸುಮಾರು ರೈತರು ನಮ್ಮಿಂದ ತಗೊಂಡು ಅವರು ಅಂತ ಜಾಗದಲ್ಲೇ ಹಾಕ್ತಾರೆ. ಈ ಎಲ್ಲರಿಗೆ ಈ ಭಾಗದಲ್ಲಿ ಸರಿ ಎಲ್ಲ ರೈತರಿಗೆ ಕೂಡ ಈಗ ಅಡಿಕೆ ಬೆಳೆಸುವ ಜೊತೆಗೆ ಆ ಪಕ್ಕದಲ್ಲಿ ಅವರು ಟೀಕ್ ಎಲ್ಲ ನೆಟ್ಟಿದ್ದಾಗ ಅದು ಇದಕ್ಕೆ ಏನು ಅಡ್ಡಿಪಡಿಸಲ್ಲ. ಅದು ಏನು ಅವರದು ಮೇನ್ ಕ್ರಾಪ್ ಇದೆಯೋ ಅದಕ್ಕೆ ಏನು ಅಡ್ಡಿಪಡಿಸಲ್ಲ. ಆಮೇಲೆ ಒಂದು 15-20 ವರ್ಷಕ್ಕೆ ಅವ್ರಿಗೆ ಒಳ್ಳೆ ಆದಾಯನೂ ಸಿಗ್ತಾ ಇದೆ. ಈಗ ಟೀಕನ್ನೇ ಬೆಳೆದ್ಬಿಡ್ತೀವಿ ನಾವು. ಹೌದು. ಆಮೇಲೆ ಟೀಕನ್ನ ಕಟ್ ಮಾಡ್ಕೊಂಡು ನಾವು ಮಾರಾಟ ಮಾಡಬೇಕು ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಏನಾದ್ರು ರೆಸ್ಟ್ರಿಕ್ಷನ್ ಆಗ್ತಿಲ್ಲ? ಇಲ್ಲ, ರೆಸ್ಟ್ರಿಕ್ಷನ್ ಅಂತೂ ಖಂಡಿತ ಏನಿಲ್ಲ. ನಾವು ಸುಮಾರು ಅಪ್ಲಿಕೇಶನ್ಸ್ ಈ ಭಾಗದಲ್ಲಿ ಸುಮಾರು ಕೊಟ್ಟಿದ್ದೇವೆ. ಮತ್ತೆ ಈಗಂತೂ ಇ ಫೆಲ್ಲಿಂಗ್ ತಂತ್ರಾಂಶ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಂದಿದೆ. ಅದರಲ್ಲಿ ಅವರ ಅರ್ಜಿ ಹಾಕುವುದು ಕೂಡ ಎಲ್ಲ ಆನ್ಲೈನ್. ಅರ್ಜಿ ಹಾಕಿದ ಕೂಡಲೇ ಅವರಿಗೆ ಒಂದು ರೀತಿ ಎಕ್ನಾಲೆಜ್ಮೆಂಟ್ ರೆಫರೆನ್ಸ್ ನಂಬರ್ ಕೂಡ ಸಿಗುತ್ತೆ. ಆಮೇಲೆ ಈ ಪ್ರಸ್ತುತ ಪ್ರಕ್ರಿಯೆನಲ್ಲಿ ಸ್ವಲ್ಪ ಡಿಲೇ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ದು ಒಂದು ಒಪಿನಿಯನ್ ಒಂದು ಬೇಕಾಗ್ತಾ ಇದೆ. ಅದು ಏಕೆ ಅಂದಾಗ ಆ ಮರಗಳ ಮೇಲೆ ಒಡೆತನ ಅದು ಆ ರೈತರಿಗೆ ಇದೆ ಅಂತ ಒಂದು ದೃಢೀಕರಣ ಕೊಡುವ, ಯಾರು ಅಪ್ಲಿಕೇಶನ್ ಕೊಡ್ತಾನೋ ಅವನ ಅಧಿಕಾರದಲ್ಲಿ ಆ ಮರ ಇರಬೇಕು. ಜಾಯಿಂಟ್ ಫ್ಯಾಮಿಲಿ ಇದ್ದು ರೈಟ್ ಶೇರ್ ಆದಾಗ ಎಲ್ಲರದ್ದು ಕೂಡ ಒಪ್ಪಿಗೆ ಬೇಕಾಗುತ್ತೆ. ಸೊ ಅಂತವು ಕೆಲವೊಂದು ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಕೊಂಡು ಅದರದ್ದು ದೃಢೀಕರಣ ಕೊಡಬೇಕಾಗಿರುವುದರಿಂದ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನಾವು ತಗೊಳ್ತೇವೆ ಓನರ್ಶಿಪ್ ಒಡೆತನ ಬಗ್ಗೆ ಒಂದು ಸರ್ಟಿಫಿಕೇಟ್. ಬಟ್ ಅದನ್ನು ಕೂಡ ಈಗ ಸರ್ಕಾರ ಗಮನಕ್ಕೆ ಅದು ಹೋಗಿದೆ. ಅಲ್ಲಿ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡ್ಬೇಕಂತೇಳಿ ಈಗ ಅದನ್ನು ಸಕಾಲಕ್ಕೆ ತರಬೇಕು ಅಂತ ಹೇಳಿ ಮೇಲಾಧಿಕಾರಿಗಳ ಗಮನದಲ್ಲಿ ಅದೆಲ್ಲ ಚರ್ಚೆ ನಡೀತಾ ಇದೆ. ಇನ್ನು ಕೆಲವೇ ಒಂದು ತಿಂಗಳಲ್ಲಿ ಕೂಡ ಇರಬಹುದು. ಅದು ಕೂಡ ಸಕಾಲ ಒಳಗಡೆ ಪ್ರಕ್ರಿಯೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಕ್ಕೆ ಹೋಗ್ತಾ ಇದೆ. ಅದು ಬಂದ್ರೆ ಎಲ್ಲ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಏಕೆ ಅಂತಂದ್ರೆ ಒಂದ್ಸತಿ ಸಕಾಲದಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಅವರಿಗೆ ಟೈಮ್ ಬೌಂಡ್ ಅಂತೂ ಒಪಿನಿಯನ್ ಬರಲೇಬೇಕು. ಯಾವುದೇ ಕಾರಣಕ್ಕೂ ಡಿಲೇ ಆಗುವ ಸಾಧ್ಯತೆ ಇರಲ್ಲ. ಆವಾಗ ಈ ಎಲ್ಲ ಪ್ರೊಸೀಜರ್ ತುಂಬಾ ಫಾಸ್ಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ನಾವು ಇದನ್ನ ಈ ತಿಂಗಳಲ್ಲಿ ಹೇಳ್ತಿದೀವಿ ಅಂತಂದ್ರೆ ಮಳೆ ಬೀಳುವುದಕ್ಕೆ ಆರಂಭ ಆಗಿದೆ. ಕರೆಕ್ಟ್. ಈ ಸಮಯದಲ್ಲಿ ನಾಟಿ ಮಾಡಿದ್ರೆ ಇನ್ನೊಂದು 3 ತಿಂಗಳ ಕಾಲ ನೀರ್ ಹಾಕಿ ಬದುಕಿಸ್ಕೊಳ್ಳೋ ಒಂದು ಅವಕಾಶ ಖಂಡಿತ ಜಾಸ್ತಿ ಇರುತ್ತೆ. ಹೌದು. ಅಂದ್ರೆ ಬದುಕುವ ಸಾಧ್ಯತೆ ಜಾಸ್ತಿ ಇರುವುದರಿಂದ ಈಗಲೇ ನರ್ಸರಿಗೂ ಹೋಗಿ ಅವರು ಈ ರೀತಿಯಲ್ಲಿ ಅವರಿಗೆ ಏನು ಉಪಯೋಗ ಇದೆ ಅಂತಂದ್ರೆ ಅವರಿಗೆ ಈ ರೀತಿಯ ಉಪಯೋಗ. ಈಗ ಏನು ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿಯಲ್ಲಿ 33% ಫಾರೆಸ್ಟ್ ಕವರ್ ತರಬೇಕಂತಿದೆಯೋ ಅದು ನಾವು ಬರೀ ಫಾರೆಸ್ಟ್ ಏರಿಯಾನಲ್ಲಿ ಆ ಫಾರೆಸ್ಟ್ ಕವರ್ ಹೆಚ್ಚು ಮಾಡಿದರೆ ಮಾತ್ರ ಸಾಕಾಗಲ್ಲ. ನಾವು ಈ ಗೌರ್ಮೆಂಟ್ ಲ್ಯಾಂಡ್ಸಲ್ಲಿ ಮತ್ತು ಪಬ್ಲಿಕ್ ಏರಿಯಾನಲ್ಲಿ ಕೂಡ ಅವರೆಲ್ಲ ಕೂಡ ಅಂಥದ್ರಲ್ಲಿ ನಾವು ಗಿಡಗಳನ್ನು ನೆಟ್ಟು ಅದೊಂದು ಮರ ಆಗುವವರೆಗೂ ಕೂಡ ಪೋಷಣೆ ಮಾಡ್ಕೊಂಡು ಬಂದಿದ್ದಾಗ ಅಲ್ಲಿ ಎಲ್ಲ ಕೂಡ ನಾವು ಟ್ರೀ ಕವರ್ ಹೆಚ್ಚು ಮಾಡಿದಾಗ ಮಾತ್ರ
ಆ 33% ಟಾರ್ಗೆಟ್ ಏನಿದೆಯೋ ಅದನ್ನು ರೀಚ್ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ 33% ಕೇವಲ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕರು ಅಟ್ಲೀಸ್ಟ್ ಅವರ ಮನೆ ಎದುರುಗಡೆಗೆ ಒಂದೊಂದು ಮರ ಹಾಕೊಂಡ್ರು ಕೂಡ ಅವರಿಗೂ ಅನುಕೂಲ ಆಗುತ್ತೆ. ಅರಣ್ಯೀಕರಣವನ್ನು ಮಾಡಿ ಹಸಿರನ್ನಾಗಿ ಕಾಣಿಸುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಇದು ನಮ್ಮ ಮಲೆನಾಡಿನವರಿಗೆ ಅಷ್ಟು ಅನಿಸದೇ ಇರಬಹುದು. ಯಾಕೆಂತಂದ್ರೆ ಹೊರಗಿನ ಪ್ರದೇಶಗಳನ್ನು ನೋಡಿದಾಗ ಸಿಮೆಂಟ್ ಕಾಂಕ್ರೀಟ್ಗಳೇ ಜಾಸ್ತಿ ಆಗ್ತಾ ಇರುವಾಗ ಮರಗಳ ಅವಶ್ಯಕತೆಯನ್ನು ನಾವು ಅಲ್ಲಿ ಹೆಚ್ಚಾಗಿ ನೋಡ್ತೀವಿ. ಆದ್ರೆ ಇಲ್ಲಿಯೂ ಕೂಡ ಈಗ ಇತ್ತೀಚಿನ ದಿನದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದೀವಿ, ನಾವು ಸಿಮೆಂಟ್ ಕಾಡು ಅಂತಾನೆ ಹೇಳ್ತೀವಿ. ಅದಾಗೋದ್ರ ಬದಲು ಒಂದು ಉತ್ತಮ ಮರದ ಉತ್ತಮ ಪರಿಸರವನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಆದ್ರೆ ಈ ಎಲ್ಲ ಜಾಗೃತಿಯನ್ನ ನಾವು ಮಕ್ಕಳ ಹಂತದಲ್ಲಿ ಮಾಡ್ಬೇಕಲ್ವಾ? ಇದಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಆಶೀಶ್ ರೆಡ್ಡಿ ಅವರೇ? ಸರಿ, ಇದು ನಿಜವಾಗಿ ತಾವು ಹೇಳಿದ್ದದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಸರ್. ಈ ಮುಂದಿನ ಪೀಳಿಗೆಗಳಿಗೆ ಈ ಪರಿಸರವನ್ನು ಉಳಿಸಬೇಕು ಅಂತ ಅವರಲ್ಲಿ ಈ ಅರಿವು ಮೂಡಿಸಿದಾಗ ಮಾತ್ರ ನಾವು ಈ ಪರಿಸರ ಉಳಿಸುವುದು ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡುವುದು ಸಾಧ್ಯತೆ ಇದೆ. ಸೊ ಅದಕ್ಕೆ ಈ ನಾವು ಈ ಸ್ಟೇಟ್ ಗೌರ್ಮೆಂಟ್ ಸೈಡಿಂದ ಎಲ್ಲ ಮಕ್ಕಳಿಗೆ ಈ ಚಿನ್ನರ ವನ ದರ್ಶನ ಅಂತ ಒಂದು ಸ್ಕೀಮ್ ಇದೆ ಸರ್. ಅದರಲ್ಲಿ ಅರಣ್ಯ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಸೇರಿ ಮಾಡ್ತೇವೆ. ಇದರಲ್ಲಿ ಮೇನ್ ಆಗಿ ಅರಣ್ಯ ಇಲಾಖೆಯಿಂದ ನಾವು ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿರುವಂಥ ಮಕ್ಕಳು ಹಾಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೇವೆ ಸರ್. ಅವನ್ನು ನಾವು ಕಾಡು ಒಳಗಡೆ ಕರ್ಕೊಂಡೋಗು ಇಡೀ ದಿನ ಅವರಿಗೆ ಕಂಪ್ಲೀಟ್ ಅಲ್ಲಿ ಪ್ರೋಗ್ರಾಮ್ ಇರುತ್ತೆ. ಈಗ ಬೆಳಗ್ಗೆಯಿಂದ ಹಿಡಿದು ಕೂಡ ಅವರಿಗೆ ಈ ಒಳಗಡೆ ನಾವು ಸ್ವಲ್ಪ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು, ಮತ್ತು ಎಲ್ಲ ಬೇರೆ ಬೇರೆ ರೀತಿ ಜಾತಿಯ ಮರಗಳ ಬಗ್ಗೆ ಅರಿವು ಮೂಡಿಸುವುದು, ಮತ್ತು ನಮ್ಮ ನರ್ಸರಿ ತೋರಿಸುವಂಥದ್ದು, ಮತ್ತು ಈ ವೈಲ್ಡ್ ಲೈಫ್ ಬಗ್ಗೆ ಕೆಲವೊಂದು ಪ್ರಾಣಿಗಳ ಬಗ್ಗೆ ಅವು ಎಲ್ಲ ಕಾಡಲ್ಲಿ ಹೇಗೆ ಜೀವನ ಮಾಡ್ತವೆ, ಏನು ಅದಕ್ಕೆ ಬೇಕಾಗ್ತದೆ, ಮತ್ತು ಅದನ್ನು ಅದರ ಹ್ಯಾಬಿಟ್ಯಾಟ್ ಮೇಲೆ ನಮ್ಮ ಈ ಹ್ಯೂಮನ್ ಡೆವಲಪ್ಮೆಂಟಿಂದ ಏನೇನು ಅದಕ್ಕೆ ತೊಂದರೆ ಉತ್ಪನ್ನವಾಗ್ತಾ ಇದೆ ಅದರ ಬಗ್ಗೆ ಎಲ್ಲ ಅರಿವು ಮೂಡಿಸಿ ಮತ್ತು ಈ ಪ್ರಾಂತದಲ್ಲಿ ಏನು ಈ ವೈವಿಧ್ಯತೆ ಎಲ್ಲ ಎಷ್ಟು ಪ್ರಮುಖವಾಗಿದೆ ಅದು ಎಲ್ಲ ನಾವು ಏಕೆ ಕಾಪಾಡಬೇಕಂತ ಅವರಿಗೆ ಇಡೀ ಕಂಪ್ಲೀಟ್ ದಿನ ನಾವು ಅವರಿಗೆ ಒಂದು ಪ್ರೋಗ್ರಾಮ್ ತೋಲ್ತೇವೆ ಸರ್. ಅಂದ್ರೆ ಶಾಲೆ ಮಕ್ಕಳು ಅವರು ನಮ್ಮ ಯೂಶಲಿ JLR ಅಲ್ಲಿ ಅಥವಾ ನಮ್ದು ಕೆಲವೊಂದು ಕ್ಯಾಂಪ್ಸ್ ಇದ್ದಾವೆ, ಆ ಕ್ಯಾಂಪ್ಸ್ ಅಲ್ಲೇ ಅವರು ನೈಟ್ ಹಾಲ್ಟ್ ಕೂಡ ಮಾಡ್ತಾರೆ. ನೈಟ್ ಹಾಲ್ಟ್ ಕೂಡ ಅಲ್ಲೇ ಮಾಡಿದ್ದಾಗ ಅವರಿಗೆ ಆ ಫೀಲಿಂಗ್ ಸಿಗುತ್ತೆ, ನಾವು ಕಾಡು ಒಳಗಡೆ ಇದ್ದೇವೆ ಮತ್ತೆ ಇದನ್ನು ಒಂದು ಇಡೀ ದಿನ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾಗ ಅದನ್ನು ಕಾಪಾಡಬೇಕು ಅಂತ ಅವರಿಗೆ ಕೂಡ ಸ್ವಲ್ಪ ಮನಸ್ಸಲ್ಲಿ ಆ ಕಾಡಿನ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಒಂದು ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಷ್ಟೋ ಮಕ್ಕಳುಗಳಿಗೆ ಇತ್ತೀಚಿನ ದಿನದಲ್ಲಿ ಕಾಡು ಅಂತಂದ್ರೆ ಬರೀ ಪಿಕ್ಚರ್ ನಲ್ಲಿ ನೋಡಿರ್ತಾರೆ, ನಿಜವಾದ ಕಾಡಿನ ದರ್ಶನವನ್ನ ಮತ್ತು ಅಲ್ಲಿರತಕ್ಕಂತಹ ವನ್ಯ ಜೀವಿಗಳನ್ನ ನೋಡೋದಕ್ಕೂ ಕೂಡ ತಾವು ಚಿನ್ನರ ವನ ದರ್ಶನದ ಮೂಲಕ ಅವಕಾಶವನ್ನ ಕಲ್ಪಿಸ್ತೀರಿ. ಈ ಚಿನ್ನರ ವನ ದರ್ಶನ ಎಷ್ಟು ತಿಂಗಳುಗಳ ಕಾಲ ಅಥವಾ ವರ್ಷ ಪೂರ್ತಿ ನಡೆಯುವಂತಹದ್ದ? ಇದು ವರ್ಷ ಪೂರ್ತಿ ನಡೆಯುವಂತ ಕಾರ್ಯಕ್ರಮ, ಆದ್ರೆ ನಾವು ಒಂದು ಡಿಸೆಂಬರ್ ವರೆಗೆ ಇದು ಮುಗಿಸ್ತೇವೆ ಸಾಮಾನ್ಯವಾಗಿ. ಏಕೆ ಅಂತಂದ್ರೆ ಈ ಟೈಮಲ್ಲಿ ಸ್ವಲ್ಪ ಹಸಿರು ಎಲ್ಲ ಕೂಡ ಚೆನ್ನಾಗಿರ್ತದೆ, ಮತ್ತೆ ನಮ್ಮ ಪ್ಲಾಂಟೇಶನ್ಸ್ ಅದೆಲ್ಲ ಕೂಡ ನಡೀತಾ ಇರ್ತವೆ, ಅದೆಲ್ಲ ತೋರಿಸಲಿಕ್ಕೆ ಕೂಡ ನಮ್ಗೆ ಅವಕಾಶ ಇರುತ್ತೆ. ಮತ್ತೆ ನಮ್ಮ ನರ್ಸರೀಸ್ ಅಲ್ಲಿ ಕೂಡ ಸಸಿಗಲ್ಲಿ ಎಲ್ಲ ಕೂಡ ಇದ್ದಾಗ ಅದೆಲ್ಲ ತೋರಿಸಿ ಅವರಿಗೆ ಈ ಸೀಡ್ ಬಾಲ್ಸ್ ಮಾಡುವಂತ ಕಾರ್ಯಕ್ರಮ ಆಗ್ಲಿ ಅಥವಾ ನಾಟಿ ಮಾಡುವಂಥದ್ದು ಎಲ್ಲ ಫೀಲ್ಡ್ ಅಲ್ಲಿ ಕೂಡ ಅವರನ್ನು ಇನ್ವಾಲ್ವ್ ಮಾಡ್ತೇವೆ. ಫಾರೆಸ್ಟ್ ಟೂರಿಸಂ ಅಂತಾನೆ ಹೇಳ್ಬೋದು ಒಂದು ರೀತಿ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಎಕೋ ಟೂರಿಸಂ ಶುರುವಾಗಿದೆ. ಈಗ ತಮ್ಮ ಚಿನ್ನರ ವನ ದರ್ಶನದ ಮೂಲಕ ಫಾರೆಸ್ಟ್ ಟೂರಿಸಂ ಮಾಡ್ಬಿಡ್ತೀರಿ. ಇದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಕರೆಯಬಹುದು ಸರ್. ಅಂದ್ರೆ ಅವರು ಪ್ರಾಕ್ಟಿಕಲ್ ಆಗಿ ಈ ನರ್ಸರಿ ಬೆಡ್ ಅಲ್ಲಿ ನಾವು ಸೀಡ್ಸ್ ಹಾಕಿದ್ದಾಗ ಅದು ಹೇಗೆ ಮೊಳಕೆ ಬರ್ತದೆ ಮತ್ತೆ ಅದನ್ನು ಬ್ಯಾಗ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅದೆಲ್ಲ ಅಲ್ಲಿ ಕಲಿತಾರೆ. ಆಮೇಲೆ ನೆಕ್ಸ್ಟ್ ಫೀಲ್ಡ್ ಅಲ್ಲಿ ಅದೇ ಬ್ಯಾಗ್ಸ್ ಅದೆಲ್ಲ ಗುಂಡಿಗಳಲ್ಲಿ ಹೇಗೆ ನೆಡುವಂಥದ್ದು ಮತ್ತೆ ಅವರಿಗೆ ಒಂದ್ ರೀತಿ ಯಾವಾಗಲೂ ನೆನಪು ಇರುವಂತ ಒಂದು ವಿಷಯ ಆಗುತ್ತೆ. ಇದು ಒಂದಾಯ್ತು. ಇದು ನಿಮ್ಮ ಫಾರೆಸ್ಟ್ ಗೆ ಕರ್ಕೊಂಡೋಗಿ ಚಿನ್ನರ ವನ ದರ್ಶನದ ಮೂಲಕ ಮಾಡಿಸುವಂತದ್ದಾಯ್ತು ಆಶೀಶ್ ರೆಡ್ಡಿ ಅವರೇ. ಈಗ ನಂದು ಒಂದು ಕುತೂಹಲಕ್ಕಾಗಿ ಹೇಳುವಂತದ್ದು, ಇದೇ ಪ್ರಕ್ರಿಯೆಯನ್ನು ಅವ್ರು ಶಾಲೆಯಲ್ಲೇ ಮಾಡ್ಬೋದಲ್ಲ? ಅದು ಕೂಡ ಒಂದು ಪ್ರೋಗ್ರಾಮ್ ಇದೆ ಸರ್. ಈಗ ಆಕ್ಚುಲಿ ಕೇಂದ್ರ ಸರ್ಕಾರ ವತಿಯಿಂದ ಕೂಡ ಏಕ್ ಪೇಡ್ ಮಾ ಕೆ ನಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಆಕ್ಚುಲಿ ಈ ಸ್ಕೂಲ್ ಎಲ್ಲ ಶಾಲೆಗಳಲ್ಲಿ ಈಕೋ ಕ್ಲಬ್ಸ್ ಮಾಡುವಂಥದ್ದು ಕೂಡ ಒಂದು ಕಾಂಪೊನೆಂಟ್ ಇದೆ ಸರ್ ಅದರಲ್ಲಿ.
ಸೊ ಅದರ ಭಾಗವಾಗಿ ನಾವು ಸುಮಾರು ಶಾಲೆಗಳಲ್ಲಿ ಈಗ ಈಕೋ ಕ್ಲಬ್ಸ್ ಅದು ಫಾರ್ಮ್ ಆಗಿದ್ದಾವೆ. ಅದಾದಮೇಲೆ ನರ್ಸರೀಸ್ ಕೂಡ ನಾವೇ ಹೋಗಿ ಡಿಪಾರ್ಟ್ಮೆಂಟ್ ಸೈಡಿಂದ ಶಾಲೆಗಳಲ್ಲಿ ಸಣ್ಣ ಸಣ್ಣ ಬೆಡ್ಸ್ ಮಾಡಿ ಅಲ್ಲಿ ಮಕ್ಕಳಿಗೆ ಅಲ್ಲಿ ಕೂಡ ಪ್ರಾಕ್ಟಿಕಲ್ ಆಗಿ ಒಂದು ಸಸಿಗಳನ್ನು ಹೇಗೆ ಬೆಳೆಸಬೇಕು, ಬೆಳೆಸಿದ್ದಾಗ ಏನು ಅದರದ್ದು ಪ್ರಕ್ರಿಯೆ ಇರುತ್ತೆ, ಮತ್ತು ಅದು ಬೆಳೆದಾದ್ಮೇಲೆ ಅದರಿಂದ ಹೂವು ಬರುವಂಥದ್ದು ಮತ್ತು ಹಣ್ಣು ಬರುವಂಥದ್ದು ಹೇಗೆ ಬರ್ತದೆ, ಮತ್ತು ಈ ಪರಾಗಸ್ಪರ್ಶೆಯಿಂದ ಹೇಗೆ ಫರ್ಟಿಲೈಸೇಷನ್ ಆಗಿ ಮತ್ತು ಎಲ್ಲ ಫ್ರೂಟ್ ಫಾರ್ಮೇಷನ್ ಅದೆಲ್ಲ ಹೇಗೆ ಆಗ್ತದೆ ಅದರ ಬಗ್ಗೆ ಕೂಡ ಅರಿವು ಮೂಡಿಸಿದಂಥ ಕಾರ್ಯಕ್ರಮ ಇದ್ದಾವೆ. ಪ್ರಾಕ್ಟಿಕಲ್ ಆಗಿ ಹೌದು ಹೌದು. ಈಗ ಒಂದು ಶಾಲೆ ಇರುತ್ತಪ್ಪ, ಶಾಲೆಯಲ್ಲಿ ಈಗ ತಾವೇ ಹೇಳಿದಾಗ್ಲೇನೆ ನಾನು ಬೆಡ್ ಅನ್ನ ಹಾಕಿ ಮಣ್ಣಿನ ಬೆಡ್ ಅನ್ನ ಮಾಡ್ತೀನಿ, ಸೀಡ್ಲಿಂಗ್ ಅನ್ನ ನೀವೇ ಕೊಡ್ತೀರಿ, ಅದೇ ರೀತಿ ಬೀಜಗಳನ್ನು ಕೂಡ ಹೌದು. ಅದೇ ರೀತಿಯಲ್ಲಿ ತಾವು ಅವರಿಗೆ ಅಸಿಸ್ಟೆನ್ಸು ಕೊಡ್ತಾರೆ, ಒಬ್ಬ ಗಾರ್ಡನ್ ಕೊಟ್ಟು ಅಥವಾ ಈ ತರದ್ದು ಏನಾದ್ರು ಮಾಡಿ, ಇಲ್ಲ ಗೈಡೆನ್ಸ್ ಕೊಡೋದಕ್ಕೆ? ಗೈಡೆನ್ಸ್ ಕೊಡುವುದು ನಾವು ಸೆಷನ್ಸ್ ತಗೊಂಡಿದ್ದೀವಿ ಸರ್. ಈಗ ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಅದನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ನಮ್ಮ ಸ್ಟಾಫ್, ನಮ್ಮ ವಾಚರ್ಸ್ ಮತ್ತೆ ನಮ್ಮ ಬೀಟ್ ಗಾರ್ಡ್ಸ್ ಅಂತ ಶಾಲೆಗಳಿಗೆ ನಾವು ಸ್ಪೆಸಿಫಿಕ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಈಗ ಒಂದು ಟ್ರೈನಿಂಗ್ ಸೆಷನ್ ರೀತಿ ತಗೊಂಡು ಈಗ ಇದೇ ತಿಂಗಳಲ್ಲಿ ನಾವು ಈ ವರ್ಷ ಕೆಲವೊಂದು ಶಾಲೆಗಳಲ್ಲಿ ಅದನ್ನ ಐಡೆಂಟಿಫೈ ಮಾಡಿದ್ದೇವೆ. ಸೊ ಈ ಟೈಮಲ್ಲಿ 2 ಗಂಟೆ ಸೆಷನ್ ಆ ರೀತಿ ತಗೊಂಡಿದ್ದಾಗ ಅವ್ರಿಗೆ ಮತ್ತೆ ಒಂದೇ ದಿನ ಅಂತಲ್ಲ, ಅದು ಬೇರೆ ಬೇರೆ ಟೈಮಲ್ಲಿ ಈಗ ಸುಮಾರು 1 ತಿಂಗಳವರೆಗೂ ಕೂಡ ಅವರಿಗೆ ಆವಾಗ ಒಂದು ಬೋಧನೆ ರೀತಿ ಕೊಡುವಂತ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ತಾವು ಐಡೆಂಟಿಫೈ ಮಾಡಿದ್ದೀರಿ ಅಂತಂದ್ರೆ ಶಾಲೆಯಲ್ಲಿ ಜಾಗ ಇದೆ, ಒಂದು 5 ಎಕರೆ ಇರ್ಬೋದು, 4 ಎಕರೆ ಅಂತ ಕಾಂಪೌಂಡ್ಗಳು ಇರುವಂತ ಸಾಧ್ಯತೆಗಳು ನಮ್ಮ ಈ ಏರಿಯಾದಲ್ಲಿ ಇರುವಂತ ಶಾಲೆಗಳಿವೆ. ನೀವು ಅವ್ರನ್ನ ಐಡೆಂಟಿಫೈ ಮಾಡಿಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಇದೆ ಅಂತ ಶಾಲೆಯ ಮುಖ್ಯೋಪಾಧ್ಯಾಯರು ನಿಮಗೆ ಒಂದು ಅರ್ಜಿಯನ್ನು ಕೊಟ್ರೆ ತಾವು ಅಲ್ಲಿ ಹೋಗಿ ಮಾಡಿಸ್ತೀರಾ? ಖಂಡಿತ ಮಾಡಿಸ್ತೇವೆ. ಅವರಿಗೆ ಈ ನಾವು ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಈಗ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಶಾಲೆಗಳಲ್ಲಿ ಈಗಾಗಲೇ ಸುಮಾರು ಕಡೆ ನೆಟ್ಟಿದೆ. ಈಗ 5th ಜೂನ್ ಈ ಅಭಿಯಾನ ಸ್ಟಾರ್ಟ್ ಆಗಿದ ಮೇಲೆ ಸುಮಾರು ಒಂದು 25 ಕಡೆ ಕೂಡ ನಾವು ಎಲ್ಲ ಬೇರೆ ಬೇರೆ ಸರ್ಕಾರಿ ಪ್ರದೇಶಗಳಲ್ಲಿ ಮತ್ತೆ ಶಾಲೆಗಳಲ್ಲಿ ಈಗಾಗಲೇ ಗಿಡ ನೆಡುವಂತ ಕಾರ್ಯಕ್ರಮ ಮಾಡಿದ್ವಿ. ಭದ್ರಾವತಿ ವಿಭಾಗದಲ್ಲಿ ನಾನು ಹೇಳಿದ್ದದು ಬರೀ ಈ ಭದ್ರಾವತಿ ತಾಲೂಕಲ್ಲೇ 25 ಹೇಳಿದ್ದದು. ಈ ವಿಭಾಗದಲ್ಲಿ ಹೋಲಿಸ್ಕೊಂಡಿದ್ರೆ ಸುಮಾರು ಒಂದು 100 ತನಕ ಕೂಡ ಆ ರೀತಿ ಕಾರ್ಯಕ್ರಮ ಕೇಳಿದ್ರಾಗ ಹೇಳೋಣ. ಭದ್ರಾವತಿ ವಿಭಾಗ ತಮ್ಮ ವಿಭಾಗ ಆಗಿರೋದ್ರಿಂದ ಯಾವ್ಯಾವ ಏರಿಯಾಗಳು ಬರುತ್ತೆ? ನನಗೆ ಈ 3 ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಇದೆ ಸರ್ ನನ್ನ ಜ್ಯೂರಿಸ್ಡಿಕ್ಷನ್. ಈಗ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ತರೀಕೆರೆ, ಅಜ್ಜಂಪುರ ಮತ್ತೆ ಲಕ್ಕವಲ್ಲಿ ಆ ಭಾಗ ಎಲ್ಲ ಭದ್ರಾವತಿ ಡಿವಿಷನ್ಗೆ ಸೇರ್ತದೆ. ಮತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ಗೆ ಬಂದಾಗ ಭದ್ರಾವತಿ ತಾಲೂಕ್ ಕಂಪ್ಲೀಟ್, ಶಿವಮೊಗ್ಗ ರೂರಲ್ ಪಾರ್ಟ್ ಸ್ವಲ್ಪ ಪಾರ್ಟ್, ಮತ್ತೆ ಅರ್ಬನ್ ಅಲ್ಲಿ ಸ್ವಲ್ಪ ಪಾರ್ಟ್ ಬರುತ್ತೆ ಸರ್. ಆಮೇಲೆ ದಾವಣಗೆರೆ ಡಿಸ್ಟ್ರಿಕ್ಟ್ಗೆ ಬಂದಾಗ ಚನ್ನಗಿರಿ ತಾಲೂಕು ಕಂಪ್ಲೀಟ್, ಆಮೇಲೆ ಹೊನ್ನಾಳಿ ತಾಲೂಕು ಸ್ವಲ್ಪ ಪಾರ್ಟ್ ಬರುತ್ತೆ. ಈ 3 ಜಿಲ್ಲೆಯಲ್ಲಿ ಸ್ಪ್ರೆಡ್ ಔಟ್ ಆಗಿರೋ ಅಂತದ್ರಲ್ಲಿ ಯಾರೇ ಕೂಡ ತಮ್ಮ ಒಂದು ರೇಂಜ್ ಆಫೀಸರ್ಗಳನ್ನ ಹೋಗಿ ಭೇಟಿ ಮಾಡಿ ತಮ್ಮ ಸ್ಕೂಲ್ನಲ್ಲಿ ನಮಗೂ ಕೂಡ ಈ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಯೋಗಿಕ ತರಬೇತಿಯನ್ನು ಕೊಡುವುದರ ಮುಖಾಂತರ ಪರಿಸರ ಜಾಗೃತಿಯನ್ನ ಮೂಡಿಸ್ತೀವಿ ಅಂತ ಮುಖ್ಯೋಪಾಧ್ಯಾಯರು ಇಲ್ಲ ಮ್ಯಾನೇಜ್ಮೆಂಟ್ ಅರ್ಜಿಯನ್ನು ಸಲ್ಲಿಸಿ ಖಂಡಿತ ಅಪ್ರೋಚ್ ಮಾಡಬಹುದು. ಮತ್ತೆ ನಾವು ಆ ರೀತಿ ಯಾವುದೇ ಶಾಲೆ ಅಪ್ರೋಚ್ ಮಾಡಿದ್ದಂತ ಕಡೆ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಈಗಾಗಲೇ ಸುಮಾರು ಪ್ರೋಗ್ರಾಮ್ ಮಾಡಿದ್ವಿ ಅಂಡ್ ಮುಂಚೆ ಕೂಡ ಇನ್ನು ಮುಂದೆ ಕೂಡ ಈ ಅದು ಮಾಡುವಂತ ಪ್ಲಾನ್ ಅಂತೂ ಖಂಡಿತ ಇದೆ. ಆಮೇಲೆ ಎಕೋ ಕ್ಲಬ್ ನವರು ಇದ್ರಂತೂ ಆರಾಮಾಗಿ ನಿಮ್ಮೊಟ್ಟಿಗೆ ಇನ್ವಾಲ್ವ್ ಆಗ್ಬೋದು ಅವರು. ಖಂಡಿತ. ಸೊ ಆ ರೀತಿ ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾಗ ಮತ್ತೆ ಆ ಈಕೋ ಕ್ಲಬ್ ಅನ್ನುವಂಥದ್ದು ಇಡೀ ವರ್ಷ ಕೂಡ ನಡೆದಿದ್ದಾಗ ಅದರ ಫಲಿತಾಂಶ ಏನು ಈಗ ನಾವು ಮಾಡುವಂತ ಈ ಪ್ರಕ್ರಿಯೆದು ಬರೀ ಈ 1 ತಿಂಗಳು 2 ತಿಂಗಳಿಗೆ ಸೀಮಿತವಾಗಲ್ಲ. ಅದು ಈಗ ಬರುವ ವರ್ಷದಲ್ಲಿ ಮತ್ತೆ 1-2 ವರ್ಷ ಆ ಸಸಿ ಈಗ ಏನು ಅವರು ಸ್ಕೂಲಲ್ಲಿ ನರ್ಸರಿನಲ್ಲಿ ಆ ಸಸಿ ಬೆಳೆಸ್ತಾರೋ ಅದನ್ನು ಅವರು ಮತ್ತೆ ಸ್ಕೂಲ್ ಪ್ರಾಂಗಣದಲ್ಲಿ ಅಥವಾ ಅವ್ರ ಮನೆ ಪ್ರಾಂಗಣದಲ್ಲಿ ಅಥವಾ ತೋಟ ಪ್ರಾಂಗಣದಲ್ಲಿ ನೆಟ್ಕೊಂಡು ಬಂದಿದ್ದಾಗ ಅಲ್ಲಿ ನಮ್ಗೆ ಆ ಫಲಿತಾಂಶ ನೋಡ್ಲಿಕ್ಕೆ ಹೌದು. ಅಂದ್ರೆ ಅವರಿಗೆ ಇದರಲ್ಲಿ ನೀವು ರುಚಿಯನ್ನು ಹುಟ್ಟಿಸ್ತೀರಿ. ಹೌದು, ಅವರಿಗೆ ಆಸಕ್ತಿಯನ್ನು ಬೆಳೆಸ್ತಾರೆ. ಅವರು ಅದನ್ನ ಬೇರೆ ಕಡೆಯಲ್ಲಿ ಹೋಗಿ ತಮ್ಮ ಮನೆಯಲ್ಲಿ ಮತ್ತು ಅವರ ಒಂದು
ಏರಿಯಾದಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಕೆಲವೊಂದು ಹಣ್ಣಿನ ಗಿಡಗಳನ್ನು ಬೆಳೆಸೋದ್ರ ಮುಖಾಂತರನು ಇಲ್ಲ ತರಕಾರಿಗಳನ್ನು ಬೆಳೆಸೋದ್ರ ಮುಖಾಂತರನು ಶಾಲೆಯಲ್ಲಿಯ ಮಧ್ಯಾಹ್ನದ ಉಪಹಾರ ಯೋಜನೆಗೂ ಕೂಡ ಅದು ಅನುಕೂಲ ಆಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಅವರೇ ಬೆಳೆಸ್ಕೊಂಡಿದ್ದಂತ ತರಕಾರಿಗಳನ್ನು ಅವರು ಅದನ್ನು ಆಹಾರವಾಗಿ ತಗೊಂಡಿದ್ದಾಗ ಅದರದ್ದು ಟೇಸ್ಟೇ ಬೇರೆ ಆಗುತ್ತೆ. ಅಮ್ಮನ ಕೈ ತುತ್ತದಿಂದಾಗಿರುತ್ತೆ. ಖಂಡಿತ. ಸೊ ಅವರು ಆ ತರದಲ್ಲೂ ಕೂಡ ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮ ಪರಿಸರವನ್ನು ಉಳಿಸುವುದಕ್ಕೆ ಶ್ರಮ ವಹಿಸಬಹುದು. ಸಾವಯವ ಕೃಷಿಗೆ ಒಂದು ಬೆಂಬಲ ಕೊಟ್ಟಿದ್ದಂಗೆ ಆಗುತ್ತೆ. ಹೌದು, ಸಾರ್ವಜನಿಕವಾಗಿ ಅವರು ಈ ರೀತಿಯ ಪರಿಸರ ಜಾಗೃತಿಯನ್ನ ಅವರು ಮೂಡಿಸಿಕೊಳ್ಳುವುದರೊಟ್ಟಿಗೆ ಒಂದು ರೀತಿಯಲ್ಲಿ ಮಾದರಿ ಆಗ್ಬಿಡ್ತಾರೆ. ಅಂದ್ರೆ ಆ ಒಂದು ತೋಟಕ್ಕೆ ಬರುವಂತಹ ಅಥವಾ ಅವರ ಒಂದು ನರ್ಸರಿಗೆ, ಶಾಲಾ ಕೈತೋಟಕ್ಕೆ ಪೇರೆಂಟ್ಸ್ಗಳು ಬರ್ತಾ ಇರ್ತಾರೆ, ಸಾರ್ವಜನಿಕರು ಬರ್ತಾ ಇರ್ತಾರೆ. ಅವರಿಗೂ ಕೂಡ ಈ ಶಾಲೆಯಲ್ಲಿ ಈ ತರದ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಮನಗಾಣಿಸಿ ಪರಿಸರ ಜಾಗೃತಿಯನ್ನು ಮೂಡಿಸುವುದಕ್ಕೆ ಅತ್ಯುತ್ತಮವಾದಂತಹ ಮಾರ್ಗ ಇದಾಗಿರುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಿ? ಈ ಟೈಮ್ ಏನಿದೆಯೋ ಸರ್, ಈ ಜೂನ್ ಮತ್ತು ಜುಲೈ, ಈ ಟೈಮಲ್ಲಿ ತಾವು ಇವಾಗ ನಾವು ಏನೇ ಸಸಿ ನೆಡುವ ಕಾರ್ಯಕ್ರಮ ಮಾಡ್ಕೊಂಡಿದ್ದಾಗ ಅದದ್ದು ಪ್ರತಿಫಲ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ಫಾರೆಸ್ಟ್ ಏರಿಯಾನಲ್ಲಂತೂ ಎಲ್ಲ ಕಡೆನೂ ಆಲ್ಮೋಸ್ಟ್ ನಾವು ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಅದೇ ರೀತಿ ಸಾರ್ವಜನಿಕರು ಕೂಡ ಈ ಟೈಮಲ್ಲಿ ನಮ್ಮ ನರ್ಸರೀಸ್ಗೆ ಎಲ್ಲ ಹೋಗಿ ಅಲ್ಲಿ ಈಗ KPY ಸ್ಕೀಮಲ್ಲಿ ರಿಜಿಸ್ಟರ್ ಆಗುವಂಥದ್ದು ಬಾಕಿ ಇದ್ದರೆ ಅವ್ರು ಮಾಡಿಕೊಂಡು ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಪಡೆದು ಗಿಡಗಳನ್ನು ಅವರ ಗದ್ದೆಗಳಲ್ಲಿ ನೆಟ್ಟು ಬೆಳೆಸ್ಕೊಂಡಿದ್ರೆ ಅವರಿಗೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಮತ್ತೊಮ್ಮೆ ನಾನು ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕವಾಗಿ ಒಂದು ಅತ್ಯುತ್ತಮ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಬ್ಬರೂ ಕಾರಣೀಕರ್ತರಾಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದಗಳು ಸರ್. ಕೆಳಗಡೆ ಇದುವರೆಗೂ ವನ ಮಹೋತ್ಸವ ಹಾಗೂ ಅರಣ್ಯ ಇಲಾಖೆಯಿಂದ ಪರಿಸರ ರಕ್ಷಣೆಗೆ ಇರುವ ವಿವಿಧ ಯೋಜನೆ ಕುರಿತು ಭದ್ರಾವತಿ ವಲಯ ವಿಭಾಗದ ವಿಭಾಗ ಅರಣ್ಯ ಅಧಿಕಾರಿಗಳು ಅಂದರೆ DFO MV ಆಶೀಶ್ ರೆಡ್ಡಿ ಅವರೊಂದಿಗೆ ಸಂವಾದ ಕೇಳಿದ್ರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.